like paneer gravy. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ ನನಗೆ ತುಂಬಾ ಸ್ಪೆಷಲ್ ಬಿಕಾಸ್ ನಮ್ಮ ಹಸ್ಬೆಂಡ್ಗೆ ಇವತ್ತಿಗೆ 6 ಮಂತ್ಸ್ ಕಂಪ್ಲೀಟ್ ಆಗಿದೆ. ದೊಡ್ಡ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ, ಮನೆಯಲ್ಲೇ ಇಬ್ಬರು ಸೇರಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಈವ್ನಿಂಗ್ ನಾನು ಡಿನ್ನರ್ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯನಿವರ್ಸರಿ ಅಂತ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅನಿಸ್ತು. ಸೊ ಹಾಗಾಗಿ ಕಿಚನ್ಗೆ ಹೋಗಿ ಪ್ರಿಪ್ರೇಷನ್ ಶುರು ಮಾಡಿದೆ. ಆ್ಯಂಡ್ ನಮ್ಮ ಹಸ್ಬೆಂಡ್ ಅಂದರು ವಿತೌಟ್ ಅವ್ರ ಹೆಲ್ಪ್ ಇಲ್ಲದೆ ನಾನು ಮಾಡ್ತೀನಂದರೆ ಇವನ್ ಅವ್ರು ನನಗೆ ಮಾಡೋಕ್ಕೆ ಬಿಡೋಲ್ಲ. ಕುಕ್ಕಿಂಗ್ ಮಾಡ್ತಾ ಇದ್ದಾಗ ಒಂದು ಫುಡ್ ಹೇಗಾಗುತ್ತೋ ಅನ್ನೋ ಎಕ್ಸೈಟ್ಮೆಂಟು. ಆ್ಯಂಡ್ ಸ್ಪೆಷಲಿ ನನ್ನ ಫೇವ್ರೆಟ್ ಫುಡ್ ಪನ್ನೀರ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಪನ್ನೀರಲ್ಲಿ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಮಾಡ್ತಾ ಇದ್ದೀನಿ ಆಮೇಲೆ ಬೆಳಿಗ್ಗೆ ಆ್ಯಂಡ್ ಸ್ಲೋ ಆಗೆಲ್ಲ ಪ್ರಿಪ್ರೇಷನ್ ಮುಗಿತಾ ಬಂತು. ಕಿಚನ್ ಸ್ವಲ್ಪ ಮೆಸ್ಸಿ ಆಗಿತ್ತು ಗೈಸ್. ಆದರೆ ಮೂಮೆಂಟ್ನ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಯಾಕಂದರೆ ಯಾವಾಗಲೂ ದೊಡ್ಡ ದೊಡ್ಡ ಸೆಲೆಬ್ರೇಷನ್ನೇ ಬೇಕು ಅಂತ ಏನಿಲ್ಲ. ಇಂಥ ಸ್ಮಾಲ್ ಮೂಮೆಂಟ್ಸ್ನೇ ಮುಂದೆ ತುಂಬ ಸ್ಪೆಷಲ್ ಮೆಮೊರೀಸ್ ಆಗ್ತವೆ. ನಮ್ಮ ಹಸ್ಬೆಂಡ್ ಅಂದರೆ ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಪ್ರೋ ಅಂತ ಹೇಳ್ಬೋದು. ಬಿಕಾಸ್ ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ. ಅವ್ರ ಕೈಯಿಂದ ಅಡುಗೆ ತಿನ್ನಬೇಕಂದ್ರೆ ಐ ಆಮ್ ರಿಯಲಿ ಲಕ್ಕಿ. ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಸಖತ್ತಾಗಿ ಇಷ್ಟ ಆಗುತ್ತೆ. ಅವ್ರು ಏನು ಮಾಡಿಕೊಟ್ರು ತುಂಬ ಸ್ಪೆಷಲ್ ಆಗಿರುತ್ತೆ. ಡಿಫ್ರೆಂಟಾಗಿ ಮಾಡ್ತಾರೆ. ಲೈಕ್ ರೆಸ್ಟೋರೆಂಟಲ್ಲೂ ಸಹ ನಾನು ಆ ಥರ ಟೇಸ್ಟ್ ನೋಡಿದ್ದೀವಿ. ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನಮಗಂತೂ ಏನೇ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ಡಿನ್ನರ್ ಕೂಡ ರೆಡಿ ಆಯಿತು. ಮನೇಲಿ ಸಿಂಪಲ್ ಸೆಟಪ್ ಮಾಡಿ ಇಬ್ಬರು ಸೇರಿ 6 ಮಂತ್ಸ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಕ್ಕೆ ರೆಡಿ ಆಯಿತು. ಆ್ಯಂಡ್ ಕೇಕ್ ಕೂಡ ಆರ್ಡರ್ ಮಾಡಿದ್ವಿ. ಆ್ಯಂಡ್ ನನ್ನ ವೆಡ್ಡಿಂಗ್ ಡೇಯಿಂದ ಇಲ್ಲಿವರೆಗೂ ಲೈಕ್ ಈ 6 ಮಂತ್ಸಲ್ಲಿ ತುಂಬ ಮೆಮೊರೀಸ್, ಹ್ಯಾಪಿನೆಸ್, ಲಿಟಲ್ ಫೈಟ್ಸ್ ಎಲ್ಲ ಹೋಯಿತು. ಟೈಮ್ ಎಷ್ಟು ಬೇಗ ಹೋಯಿತು ಅಂತ ಗೊತ್ತೇ ಆಗಲಿಲ್ಲ ಇಬ್ಬರಿಗೂ. ಹೀಗೆ ಯಾವಾಗಲೂ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ತುಂಬ ಹ್ಯಾಪಿಯಾಗಿರೋಣ ಅಂತ ವಿಶ್ ಮಾಡ್ಕೊಂಡಿದ್ದೀವಿ ಕೂಡ. ಫೈನಲಿ ಕೇಕ್ ಕಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾನೆಸ್ಟ್ಲಿ ನಮಗೆ ಇಬ್ಬರಿಗೂ ತುಂಬ ಸ್ಪೆಷಲ್ ಮೂಮೆಂಟ್ ಆಗಿತ್ತು.
6 ಮಂತ್ಸ್ ಆಲ್ರೆಡಿ ಟೈಮ್ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂದರೆ ಜಸ್ಟ್ ಎಸ್ಟರ್ಡೇ ವೆಡ್ಡಿಂಗ್ ಆಗಿದೆ ಅನ್ನೋ ಥರ ನಂಗೆ ಫೀಲ್ ಆಗ್ತಿದೆ ಇವಾಗಲೂ. ಬಟ್ ಆಲ್ರೆಡಿ 6 ಮಂತ್ಸ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಈ 6 ಮಂತ್ಸಲ್ಲಿ ತುಂಬ ಬ್ಯೂಟಿಫುಲ್ ಮೂಮೆಂಟ್ಸ್ ಇದೆ. ಹ್ಯಾಪಿ ಮೂಮೆಂಟ್ಸ್, ಫನ್ನಿ ಮೂಮೆಂಟ್ಸ್, ಒಂದು ಸ್ವಲ್ಪ ಫೈಟ್ಸ್, ಆರ್ಗ್ಯುಮೆಂಟ್ಸ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ವಿ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್ ಗೈಸ್. ಆ್ಯಂಡ್ ಕೇಕ್ ಕಟಿಂಗ್ ಮಾಡೋಣ ಅಂತ ಫೈನಲಿ ಡಿಸೈಡ್ ಮಾಡಿದ್ವಿ. ಲೈಟಾಗಿ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಹಾನೆಸ್ಟ್ಲಿ ನಮಗಿಬ್ರಿಗೂ ತುಂಬ ಸ್ಪೆಷಲ್ ಮೂಮೆಂಟ್ಸ್ ಆಗಿತ್ತು. 6 ಮಂತ್ಸ್ ಆಲ್ರೆಡಿ ಮೈ ಗಾಡ್ ಟೈಮ್ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂದರೆ ಲೈಕ್ ಜಸ್ಟ್ ಎಸ್ಟರ್ಡೇ ವೆಡ್ಡಿಂಗ್ ಆಗಿದೆ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ. ಬಟ್ ಆಲ್ರೆಡಿ 6 ಮಂತ್ಸ್ ಅಂತ ಕಂಪ್ಲೀಟ್ ಆಯಿತು ಗೊತ್ತಿಲ್ಲದೆ. ಆ್ಯಂಡ್ ಈ 6 ಮಂತ್ಸಲ್ಲಿ ತುಂಬ ಬ್ಯೂಟಿಫುಲ್ ಮೂಮೆಂಟ್ಸ್ ಇದೆ. ಹ್ಯಾಪಿ ಮೂಮೆಂಟ್ಸ್, ಫನ್ನಿ ಮೂಮೆಂಟ್ಸ್, ಸ್ವಲ್ಪ ಫೈಟ್ಸ್, ಆರ್ಗ್ಯುಮೆಂಟ್ಸ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ವಿ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್. ಆ್ಯಂಡ್ ಮ್ಯಾರೇಜ್ ಲೈಫಲ್ಲಿ ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿರಲ್ಲ. ಲೈಕ್ ನಾವು ಯಾವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ, ನಾವು ಯಾವಾಗ ಅರ್ಥ ಮಾಡ್ಕೋತೀವಿ ಆ್ಯಂಡ್ ಅಡ್ಜಸ್ಟ್ ಮಾಡ್ಕೋತೀವಿ. ಸೊ ದೆನ್ ಬಟ್ ಐ ಥಿಂಕ್ that's what make the relationship more beautiful, guys. I'm really and I honestly ನಮಗೆ ಬಿಗ್ ಸೆಲೆಬ್ರೇಷನ್ ಎಲ್ಲ ಬೇಕಾಗಿರಲ್ಲ ಬಿಕಾಸ್ ಐ ಡೋಂಟ್ ಲೈಕ್. ನಮ್ಗೆ ಆಲ್ಮೋಸ್ಟ್ ಜಸ್ಟ್ ಸಿಂಪಲ್ಲಾಗಿ ಹೋಮಲ್ಲಿ ಟುಗೆದರ್ ಟೈಮ್ ಸ್ಪೆಂಡ್ ಮಾಡಿ ಗುಡ್ ಫುಡ್ ಎಂಜಾಯ್ ಮಾಡಿಕೊಂಡು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. Sometimes, like simple moments with your favorite persons are actually the most special memories, right? And cake cut ಮಾಡ್ತಾ ಇದ್ದಾಗ ಐ ವಾಸ್ ಜಸ್ಟ್ ಥಿಂಕಿಂಗ್ ಅಬೌಟ್ ಅವರ್ ವೆಡ್ಡಿಂಗ್ ಡೇ. ಡೇಯಿಂದ ಇವತ್ತಿನವರೆಗೂ ಎಷ್ಟು ಚೇಂಜಸ್ ಆಗಿದೆ ಅಂದರೆ ಎಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ರು. ಲೈಕ್ ವಿ ಆರ್ ಸ್ಟಿಲ್ ಲರ್ನಿಂಗ್ ಅಬೌಟ್ ಈಚ್ ಅದರ್, ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ಆ್ಯಂಡ್ ಸ್ಲೋಲಿ ಬಿಲ್ಡಿಂಗ್ ಅವರ್ ಲಿಟಲ್ ಲೈಫ್ ಟುಗೆದರ್. ಸೊ ಈ 6 ಮಂತ್ಸ್ ನಮಗೆ ಜಸ್ಟ್ 6 ಮಂತ್ಸ್ ಅಲ್ಲ, ಇಟ್ಸ್ ಅ ಕಲೆಕ್ಷನ್ ಆಫ್ ಸೋ ಮೆನಿ ಲಿಟಲ್ ಮೆಮೊರೀಸ್ ಆ್ಯಂಡ್ ಹ್ಯಾಪಿನೆಸ್ ಆ್ಯಂಡ್ ಲವ್. This is like the paneer gravy. ಉಲ್ಟಾ ಆಗಿದೆ ಗೊತ್ತಿಲ್ಲ. ಎಸ್ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.